ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರ ಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಇವತ್ತು ಮಾಯಾವೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ದುರ್ಶಾನಿ ಮಂದಿರಕ್ಕೆ ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಅಂದರೆ ತನ್ನ ಕಂದನ ಜೋಗಳು ಪಾಡುತ್ತಾ ಮನಮೋಹನ ಮನರಂಜನ ಮನಾಥ ಮನರಂಜನ ಬಾಳ ಜೋ 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 ರೇ ಕಾಶಿ ಪೀತಾಂಬರ ಕಸ್ತೂರಿ ತಿಲಕ ಕಾಶಿ ಪೀತಾಂಬರ ಕಸ್ತೂರಿ ತಿಲಕ ಮುರಳಿ ಊದುವ ನಮ್ಮ ಜಾನರಂಗನ ನೋಡ ಮುರಳಿ ಊದುವ ನಮ್ಮ ಜಾನರಂಗನ ನೋಡ ಮನಮೋಹನ ಮನರಂಜನ ಮನಾಥ ಮನರಂಜನ ಬಾಳ ಜೋ 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 ರೇ. ಅಲ್ಲದುತೆ ನೋಡು ನನ್ನ ಕಂದನಪ್ಪ ಜೋಗಳ ಪಾಡ್ತಾ ಹಾಗೆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಂದಾಗ ದಾರಿ ಸಾಗಿದ್ದ ಗೊತ್ತಾಗಲಿ ನೋಡುವ. ಅಷ್ಟು ಪರಮಾತ್ಮ ನಾಮಸ್ಮರಣೆಗೆ ಶಕ್ತಿ ಐತಿ ಕೊರಂಜಿ. ನಿನಗೇನು ನಾ ಬ್ಯಾರೆ ಹೇಳಬೇಕಾಗಿಲ್ಲ. ಯಾಕೆ ಒಮ್ಮೆ ಕೋಲ ಆಡಿದಿ, ಕೋಲನ್ನ ಕೋಲೆ ಮುತ್ತಿನ ರನ್ನದ ಕೋಲನ್ನ ಕೋಲ ಹಾಡಿದಿ. ಆಮೇಲೆ ನಿನ್ನ ಕಂದ ಜೋಗಳ ಪಡೆದಿ, ನಿನ್ನ ಕಂದ ಸನ್ಮಂತ ತೆಗ್ಯಾನು ನೋಡುವ ಕೊರಂಜಿ. ಇದು ನಮ್ಮ ಸತ್ಯಭಾಮ ತಾಯಿ ಮಹಾದ್ವಾರ ಎಷ್ಟು ಚಂದ ಅದಲ್ಲ, ಅಲ್ಲ ಭಾಳ ಚಂದ ಐತಿ. ಅಲ್ಲಿ ಎಷ್ಟು ಚಂದ ಮಾಡ್ಯಾರ ನೋಡುವ. ಹಂಗಾರೆ ಒಳಗೆ ಬಾ ಕೊರವಂಜಿ, ಒಳಗೆ ಬಾ. ದೂತೆ ನಾನು ಒಳಗೆ ಬರಂಗಿಲ್ಲ, ಇಲ್ಲೇ ಕೂಡ್ತೇನೆ. ಯಾಕೆ ದೂತೆ ಶ್ರೀಕೃಷ್ಣ ಪರಮಾತ್ಮ ಅನ್ನೋಗಿರೋದ್ರಿಂದ ಇಷ್ಟೆಲ್ಲ ವೈಭವತಿ. ನಾನೇನು ಒಳಗೆ ಬರೋದಲ್ವ, ನೀನು ಒಳಗಡೆ ಹೋಗಿ ನಾ ಬಂದು ವಿಚಾರವನ್ನು ನಿಮ್ಮ ದೊರ್ಶಾಣಿ ಸತ್ಯಭಾಮ ತಾಯಿಗೆ ತಿಳಿಸು. ನಾ ಇಲ್ಲೇ ಹೊರಗಡೆ ಬಾಗಲ್ದಾಗ ಕಾಕೋತ ಕುಂತಿರ್ತೀನಿ. ಹಿಂಗ್ಯಾಕೆ ಮಾತಾಡ್ತೀಯ ಕೊರಂಜಿ? ಮನೆಗೆ ಬಂದವರಿಗೆ ಒಳಗೆ ಬಾ ಅಂತ ಕರೆಯೋದು ಧರ್ಮ ಇರ್ತೈತಿ. ಅದನ್ನು ಬಿಟ್ಟು ನೀ ಇಲ್ಲೇ ಕೊಡುತ್ತಂತಂದ್ರೆ ಹೆಂಗೆ? ಅಲ್ಲ, ನಾ ಹೇಳಿದ್ದು ಕೇಳಿದುತೆ. ಬಂದಾಳ ಒಲವಿನಲ್ಲಿ ಬಾಗಿಲೊಳಗ ಆನಂದದಿಂದಲಿ ತಾಪಾಡುತ್ತ ಸುಂದರಾಂಗಳೆ ಅರವಿಂದಾಂಗಳೆ ಮುದ್ದು ಮಂಗಳ ಪದದಿಂದ ತಾಂಗಳವಕ್ಕು ಸೊಲ್ಲಿಗೆ ನಗುತ್ತ ಚೆಲ್ಲ ಮಲ್ಲಿಗೆಯಲ್ಲಿ ಬೆನ್ನಿನಲ್ಲಿ ಒಲಿ ಬರ್ತಾ ಹೊಂಗುವುದಲು ಚೆಲ್ವದಾರದ ಬೆಳಗ ಬೆರಗ ತುದಿಯಲ್ಲಿ ಪಿಡಿದು ನೋಡುತ್ತಾ ಸುಲಲಿತ ಸ್ವರಗಳನ್ನು ಎನ್ನುತ್ತಾ ಹುಲ್ಲಂಗಗಳನ್ನು ಊಟ ಹೃದಯದ ಆಳ್ವಡಿ ಬಡಿಸುತ್ತ ಪಲ್ಲವ ಪಾಣಿಯಲ್ಲಿ ಪುಟ್ಟಿಯ ತಿರುಗುತ್ತ ನಿಲ್ಲದಾರಡೆ ಕುಸುಮಾದಲ್ಲಿ ಎರೆಗಿನಲ್ಲಿ ಬಲ್ಲೆ ಬಂದಾಳೆ ಒಲವಿನಲ್ಲಿ ಎಂದು ನೃತ್ಯ ವೃತ್ತದಿಂದಾಡುತ್ತಾ ಅಭಿನಯಗಳಲ್ಲೆತ್ತಿ ಕೈಯಲ್ಲಿ ತೋರುತ್ತಾ ಕೊಳಲಿಡಿದು ಸತ್ಯಭಾಮೆಯ ಮನಕ್ಕೆ ಮದನಭಂಗ ಉತ್ಸಾಹದಿಂದ ಮೊಳೆಯ ದೋರುತ್ತಾ ಸಪ್ತ ತಾಳಂಗಳದಿ ಸರಿಗಮ ಪಾಡುತ್ತಾ ಮುತ್ತಿನಾಗರಳೆಲ್ಲ ಉದರಗಳೊಲುತ್ತಾ ಕಸ್ತೂರು ತಿಲಕದ ಅಪಣಿಯಲ್ಲಿ ಬೆಬರುತ್ತಾ ಮತ್ತಾರವಿಂದ ಕಾದಿತ್ಯ ನರಗಿನಂತೆ ಕೊರವಂಜಿ ಮೊದಲ ವಾಕ್ಯವನಾಡುತ್ತ ಮಾನಿನಿಯರ ಹೃದಯ ಕೆಡಿಸುತ್ತ ಅವಳ ಮುದದಲ್ಲಿ ಅವಳ ಮನದ ಇಚ್ಛೆಯ ಮುದದಿಂದ ಮಗವನು ನೋಡುತ್ತಾ ತಾನು ಆನಂದದಳು ತಾನೇ ಸುಖ ದುಃಖ ಪೇಳುತ್ತಾ ಪೆದರಿಳೆಯಂತೆ ಬೆಂಕಂಡು ನೋಡುತ್ತಾ ಸುದಿಯರ ಮನವೆಲ್ಲ ಸೂರೇಯ ಮಾಡುತ್ತಾ ಹುದುಗಿದ ಸಿಂಗಾನ ಎತ್ತಿ ಮುದ್ದಾಡುತ್ತಾ ಮಾಹದಾರ ಮಾವಿಗೆ ಶುಕನೊದಗಿ ಬಗೆಯಂತೆ ಬಂದಾಳ ಕೊರವಂಜಿ ಎಂದು ತಿಳಿಸ ತೀತಿಲ್ಲದುತೆ ಏನೇನು ಹೀಗಲ್ಲ ಅಲ್ಲ ಈ ರೀತಿಯ ಅಂತ ಕೊರವಂಜಿ ಶೃಂಗಾರದಿಂದ ವೈಯಾರದಿಂದ ಕೈಯ ಬಗಲೊಳಗೆ ಕೂಸನ್ನು ಮುದ್ದಾಡ್ಕೋತ ಬಂದಾಳ ಅಂತ ನಿಮ್ಮ ದರ್ಶನಕ್ಕೆ ತಿಳಿಸು. ನಾ ಇಲ್ಲೇ ಇರ್ತೇನೆ ನೋಡುವ. ಮತ್ತು ಸರಿಯಾಗಿ ನೋಡ್ಕೊಂಡಾಕಂದು ನಾವು ಅಲ್ಲೇ ಆಡಕಟ್ಟಕ್ಕೆ ಊಟ ಆಗ್ಬಿಡ್ತು ಇಲ್ಲ ಸರ್ ನೋಡ್ಕೊಂಡ್ರಿ ಏನು ಮಾತಾಡ್ತೀಯ ಅದುತಿ? ಏನಿಲ್ಲ, ನನಗೆಲ್ಲ ಅಷ್ಟದ. ಹಾಗಾದರೆ ನಮ್ಮ ತಾಯಿಯವ್ರನ್ನ ಹೇಳ್ತೀನಿ, ಹೋಗಿ ನಾ ಇಲ್ಲೇ ಕೂಡ್ತೀವಿ, ನನ್ನ ಕಂದನ್ನು ಇಲ್ಲೇ ಕೂಡಿಸ್ತೀನಿ. ನೀನು ಹೋಗಿ ಬೇಗನೆ ನಿಮ್ಮ ದರ್ಶನ ಕರ್ಕೊಂಡು ಬರಬೇಕು ನೋಡಮ್ಮ. ಆಗಲಿ, ನೀನು ಇಲ್ಲೇ ಕೂತಿರ್ತೀನಿ, ನಿನ್ನ ಕಂದನ್ನ ಇಲ್ಲೇ ಆಡಿಸ್ಕೋ ತಗೊಂಡ್ರು ನಾನು ನಮ್ಮ ದರ್ಶನ ತಾಯಿನ ಕರಿತೀನಿ. ಹಾಗಾದರೆ ಕರಿ ಅಮ್ಮ, ನಾನಿಲ್ಲೇ ಕೂತಿರ್ತೀನಿ. ಅಮ್ಮ ದರ್ಶಾನಿ ಯಾಕೆ ಏನಾಯಿತು? ಅಮ್ಮ ಕೊರವಂಜಿ ಬಂದಾಳೆ. ಕೊರವಂಜಿ ಬಂದರೆ ನೀಡಿ ಕಳ್ಸಮ್ಮ. ಅಲ್ಲಮ್ಮ, ನೀಡಿಕೊಂಡು ಹೋಗುವಂಥ ಸಾಮಾನ್ಯ ಕೊರವಂಜಿ ಅಲ್ಲ. ಕೊರವಂಜಿ ಭಾಳ ಶಾನೆ ಇದ್ದಾಳೆ. ನಾನು ಅವಳನ್ನ ಕಷ್ಟಪಟ್ಟು ಹುಡುಕಾಡಿ ಕೂತು ಬಂದಿದ್ದೀನಿ.
ಅಲ್ಲ ಅಂಥ ಇಂಥ ಕೊರವಂಜಿ ಅಲ್ಲ, ಬ್ರಹ್ಮಜ್ಞಾನವಲ್ಲವಂತ ಅಪರೋಕ್ಷ ಜ್ಞಾನಿದ್ದಾಳಮ್ಮ. ಹೀಗೆ ದೋತೆ ಅವಳನ್ನು ನೀನು ಒಳಗೆ ಕರೆದುಕೊಂಡು ಬಾರಮ್ಮ. ಅಮ್ಮ, ನಮ್ಮ ಮಂದಿರವೇ ಇಷ್ಟು ದೊಡ್ಡದ ಅಂದಮೇಲೆ ಇನ್ನು ಮಂದಿರದಲ್ಲಿ ಇರೋರು ದೊಡ್ಡವರು ಅದಾರ, ಅದಕ್ಕೆ ಒಳಗಡೆ ಬರ್ಬೇಕಂತ ನಾ ಹೇಳಿದ್ರು ಕೂಡ ಆಕೆ ಯಾಕೋ ಬರಾಕೆ ಒಲ್ಲಂತಳವ. ದೂತೆ ನನ್ನ ಕೊರವಂಜಿ ಕೇಳಿದಾಗ ಏನು ಹೇಳಿದ್ವ ದೂತೆ? ಅವಳಿಗೆ ನಮ್ಮ ತಾಯಿಯವರು ಈ ಕೊರವಂಜಿ ಲೋಕದಾಗಿನ ದೊಡ್ಡವ್ರಿಗಿಂತ ಭಾಳ ದೊಡ್ಡವರು ಅಂತ ಹೇಳಿದಿರುವ, ಅದಕ್ಕೆ ಅವಳು ಅಲ್ಲೇ ಹೊರಗೆ ಕುಂತಾಳ ಬಾಗಲ್ದಾಗ. ಈ ದೂತೆ ಹಾಗೆಲ್ಲ ಬಾಗಿಲು ಅನ್ನಬಾರ್ದ, ಮತ್ತಿನ್ನೇನು ಅನ್ಬೇಕು? ಆ ಬಾಗಿಲದ ಮತ್ತೇನು ಅನ್ಬೇಕು? ನಮ್ಮಂಥ ಶ್ರೀಮಂತರ ಮನೆಯ ಬಾಗಿಲಕ್ಕೆ ದ್ವಾರ ಬಾಗಿಲ ಅಂತ ಕರಿಬೇಕು. ಆತು ಬಿಡ್ರಿ, ನಿಮ್ಮಂಥ ಶ್ರೀಮಂತರಿದ್ರೆ ದ್ವಾರ ಬಾಗಿಲ ದೊಡ್ಡ ಬಾಗಿಲ, ಅದು ಬಡವರಿದ್ರೆ ಅದು ಬಾಗಲ. ಇದೇನ ಯವ್ವ, ಸಾವುಕಾರದಿದ್ರೆ ದೊಡ್ಡ ಬಾಗಲ ಅನ್ಬೇಕು, ಬಡವರಿದ್ರೆ ಸಣ್ಣ ಬಾಗಲ ಅನ್ಬೇಕು. ಇದ್ರ ಉಸಾಬರಿನೇ ಬೇಡವ ನನಗೆ. ಒಟ್ಟು ನೋಡು, ಆಕೆ ಬಂದಾಳು ಬಾಗಲ್ದಾಗ ಕುಂತಾಳ ಕೊರಂಜಿ, ಮಂದಿರ ಹೊರಗದಾಳು, ಬಂದು ಕುಂತಾಳು ನೋಡು, ಏನು ನೋಡ್ತೀವೋ ಅಲ್ಲೋ ಅದನ್ನು ನನಗೆ ಹೇಳು. ಹಾಗಲ್ಲದೆ ನೋಡ್ತಾಯಿ, ನಾನೇ ಬರಬೇಕೇನು? ಅಲ್ಲ ನೋಡುವ, ದೂರ ಬಿಟ್ಟ ಊರು, ದೇಶ ಬಿಟ್ಟ ದೇಶ ಸಂಚಾರ ಮಾಡ್ಕೋತ ದಿವ್ಯಜ್ಞಾನ ಕೊರಂಜಿ ಬಂದು ಬಾಗಲದೊಳಗೆ ಕುಂತಾಳ. ಮತ್ತು ನೀವು ಒಳಗಿಂದ ಹೊರಗೆ ಬರೋಕ್ಕಾಗೋದಿಲ್ಲೇನು? ಈ ಮಠ ಮಧ್ಯದಿಂದ ಬಂದು ಕೂತಾಳು, ಒಳಗಿಂದ ಬರೋಕ್ಕೆ ಆಗೋದಿಲ್ಲ ನಿನಗೆ? ಹಾಗೇನಿಲ್ಲ ದೂತೆ, ನಾನು ಹೊರಗಡೆ ಬಂದೆ, ಬರ್ರಿ ಬೇಗನೆ ಹೊರಗೆ ಬರ್ರಿ, ಕೊರಂಜಿ ಕಾಯ್ತದಾಳ. ಹಾಗಾದರೆ ನೋಡಮ್ಮ ಬಂದೆ. ದೂರದಿಂದಲೂ ಬಂದೆ ನಾರಿಯ ಶೌರ್ಯಳನು ಕಂಡೇನಾ, ದೂರದಿಂದಲೂ ಬಂದೆ ನಾರಿಯ ಶೌರ್ಯಳನು ಕಂಡೆ, ಮೀರಿದ ಪರಿತೋಷ ನಲಿವಲಿದಾಡುತ್ತ, ಮೀರಿದ ಪರಿತೋಷ ನಲಿವಲಿದಾಡುತ್ತ ದೂರದಿಂದಲೂ ಬಂದೆ ಗೌರಿಯ ನಾರಿಯಳನು ಕಂಡೇನಾ, ಉಲ್ಲಾಸದಿ ಬಂದು ಮನದಂಗಳದಿ ನಿಂದು, ಉಲ್ಲಾಸದಿ ಬಂದು ಮನದಂಗಳದಿ ನಿಂದು, ಪುಲ್ಲಲೋಚನ ಶ್ರೀಕೃಷ್ಣನ ಕೊಂಡಾಡುವ ಕೊರವಂಜಿಯ ಕಂಡೆ ನಾನು, ದೂರದಿಂದಲೂ ಬಂದೆ. ಮಿಂದು ಮಡಿಯನ್ನೊಟ್ಟು ಮುಗಿಲಾದ ಹರುಷಾದಿ ಬಂದೆಯಿಂದ ಮುಖಿಯಾರೆಂದು ತಿಳಿಯಲು ದೂರದಿಂದಲೂ ಬಂದೆ, ನಾರಿಯ ಶೌರ್ಯಳನು ಕಂಡೆ. ನಂದನಂದನಾಗೆ ಆರೋಗಣೆ ಮಾಡಂದ, ನಂದದಿಂದಲೇ ಬಂದ ನಂದ ಗೋಕುಲ ಕಂದ, ಕೃಷ್ಣನ ರೂಪದಿ ಬಂದಿವಳು ಇವಳೆಂದು ದೂರದಿಂದಲೂ ಬಂದೆ, ನಾರಿಯ ಶೌರ್ಯಳನು ಕಂಡೇನಾ. ಅಮ್ಮ ದೂತೆ ಕೊರವಂಜಿ ಎಲ್ಲಿದ್ದಾಳೆ? ಅಲ್ಲ ಯವ್ವ, ಅಲ್ಲೇ ನಿನ್ನ ಮುಂದೆ ಕೂತಾಳು, ಮತ್ತು ಅಲ್ಲೇ ಹಾದ ಬಂದಿದ್ದಿ, ಮತ್ತು ಕೊರವಂಜಿ ಎಲ್ಲಿದ್ದಾಳೆ ಅಂತಂದು ಕೇಳಿದ್ರೆ ಏನು ಹೇಳುವ? ಅಲ್ಲೇನು ಎದುರುಗಡೆ ಕಾಣ್ತಾಳಲ್ಲ, ಅದಕ್ಕೆ ನೋಡುವ, ಯಾಕೆ ಮುಂದೆ ಹಾದು ಬರಲಿಲ್ಲ, ಅಲ್ಲಿ ಕುಳ್ಳ ಕಟ್ಟಿಗೆ ಒಟ್ಟು ಅದ್ರ ಮೇಲೆ ಕೆಂಪು ಸೀರೆ ಒಚ್ಚಿದ್ದೀನಿ ಅಂತ ತಿಳ್ಕೊಂಡೆ. ಅದೇನಿಲ್ಲ, ಅದೇ ಕೊರವಂಜಿ ರೂಪ, ಅವಳನ್ನು ನಾನು ಕರ್ಕೊಂಡು ಬಂದೇನಿ. ನೋಡಲ್ಲಿದ್ದಾಳೆ ಅವಕಳೆ ಕೊರವಂಜಿ. ಅಲ್ಲ ಕೊರವಂಜಿ ನೋಡಿಕೊಳ್ಳಿ ನನ್ನ ಮನಸ್ಸು ಎಷ್ಟು ಆನಂದ ಆಯಿತು, ಎಷ್ಟು ಚಂದದ ನೋಡು ಕೊರವಂಜಿ. ಅಲ್ಲ ಯವ್ವ, ಇಷ್ಟೋ ತನಕ ನಾ ಏನು ಹೇಳಿದ್ನಿ, ಇವಳ ಕೊರವಂಜಿ ನೀನೇ ದೊರಸಾಣಿ, ಸತ್ಯಭಾಮ ತಾಯಿ ನಾನೇ ನಿಮ್ಮ ಮನೆ ಸೇವಕಂತ ಹೇಳಿ, ಅಕ್ಕಿ ಕೊರವಂಜಿ ನೀ ದೊರಸಾಣಿ, ನಾ ದೂತೆ ಅಂತ ಹೇಳಿ. ಅಲ್ಲ ಇದನ್ನೆಲ್ಲ ಯಾರು ಕೇಳ್ಯಾರು ನಿನ್ನ? ಇವಳೇ ಕೊರವಂಜಿ ಏನ ಅಂತ ಕೇಳಿದೆ ನಾನು. ಹೌದು ನೋಡುವ, ಇವಳೇ ಕೊರವಂಜಿ ತಾಯಿ. ನೋಡೋ ಮನೆಗೆ ಬಂದವರಿಗೆ ಇವಳ ಅವಳ ಅನ್ಬಾರ್ದು. ಯಾರೇ ಆಗಲಿ ಮನೆಗೆ ಬಂದವರಿಗೆ ಕಿಮ್ಮಟ್ಟು ಕೊಟ್ಟ ಮಾತಾಡಬೇಕು. ಚಲೋ ಕಿಮ್ಮತ್ತ ಬಡವರಿಗೆ ಅಷ್ಟೇ ಇರ್ತದವ, ಹಾಗೆ ಶ್ರೀಮಂತರಿಗೂ ಅಷ್ಟೇ ಅದ. ಹಂಗೆ ಅವಳು ಇವಳು ಅನ್ಬಾರ್ದು. ಇಲ್ಲ ದೂತಿ, ಕೊರವಂಜಿ ಭಾಳ ಚಂದ ಕಾಣಿಸ್ತಾಳೆ ನೋಡ. ಹೌದುವ, ಆಕಿ ಮುಖ ನೀನು ನೋಡಕತ್ತಿದ್ದಿ, ನಿನ್ನ ಮುಖ ಆಕಿ ನೋಡಕತ್ತಾಳ. ಏನೋ ಗದ್ದಲಾಗತೈತಿ ನನಗೆ ಅನ್ಸಕತ್ತೈತಿ. ಇಬ್ಬರು ತೊದೆಯಕ್ಕೆ ಚಿತ್ತ ನೋಡತ್ತೀರಿ, ಇದೇನೋ ಬೇರೆ ಅನಿಸ್ತೈತಿ ನನಗೆ. ಏನೇನೋ ಆಗಿಲ್ಲ, ಶುರು ಆಗಿಬಿಟ್ಟೈತೇನು. ಏನು ಮತ್ತು ಏನಾಗ್ಯದ ದೂತೆ? ಕೊರವಂಜಿ ಭಾಳ ಚಂದ ಅದಾಳಂದೆ. ಮತ್ತು ಚಂದ ಇದ್ದಲ್ಲೇ ಆಕಿನ್ನ ಕರ್ಕೊಂಡು ಬಂದೀನಿ. ಹಂಗೇನಾರ ಎತ್ತರ ಪಿತ್ತರ ಮೋತಿ ಸ್ವಾಟರ್ ಮೂಗ ಅಂತ ಇದ್ದದ್ದನ್ನು ಅದನ್ಯಾಕೆ ನಾ ಕರ್ಕೊಂಬರಲಿ? ನೋಡಮ್ಮ ಚಂದ ಅದಾಳ ಅಂತೇಳಿ ಕರ್ಕೊಂಡು ಬಂದಿ. ನೀ ಚಂದ ಅಂತಂದ್ರೆ ಆಕೆ ನೀ ಸಿಗ್ತಾಳೇನು? ಮತ್ತು ನಿನಗ್ಯಾಕೆ ಸಿಟ್ಟು ಬಂತು? ಈ ದೂತೆ
ನಾನು ಚಂದ ಅಂತ ಅಂದ್ರೆ ನಿನಗೆ ಯಾಕೆ ಸಿಟ್ಟು ಬರ್ತೈತಿ ಅದನ್ನು ನನಗೆ ಮೊದಲು ಹೇಳು. ಹಿಂಗೆ ಅದಾಳ ನೋಡುವ ಜಸ್ಟ್ ನೋಡ್ತೇಕಿನ್ನ ಕೊರವಂಜಿ ಚಂದದಾಳಂತ ಕರ್ಕೊಂಬಂತ ಹೇಳಿಲ್ಲ. ಅಮ್ಮ ಈ ಕೊರವಂಜಿ ನೋಡಿದ ಕೂಡಲೇ ನನಗೆ ಹಿಂಗ್ಯಾಕೆ ಆಗ್ಲಿಕ್ಕತ್ತದಮ್ಮ, ಮತ್ತೇನು ಆಕೈತೋ ನಿನಗೆ ಕೊರ ಇಟ್ಕೊಂಬಿಟ್ಟ ಆರಾಮಿದ್ದಿ, ಆಕೆ ನೋಡಿಕೊಳ್ಳಿ ಏನು ಆಗತ್ತೆ ನಿನಗೆ, ಏನಾಗತ್ತೈತಮ್ಮ ನಿನಗೆ ಇದೊಳ್ಳೆ ಕಸಾರಿಕೆ ಬಂದಂಗೆ ಅದು ಏನಾಗಿತ್ತು ಅದನ್ನ ಸರಿಯಾಗಿ ಹೇಳಮ್ಮ. ನೋಡಮ್ಮ ವಿರಹ ತಾಪವು ಹೆಚ್ಚಿತಮ್ಮ, ಇವಳೆಲ್ಲ ಕೊರವಿ ಮನ್ಮಥನ ಮಸೆದ ಶರವ ಸೆರೆಯಮ್ಮ. ಪುರುಷರಲ್ಲಿ ಮನವೆರಗಬಹುದು, ದೇಶ ಚರಿಸುವಳು ಚಿತ್ತಾಪರಿಸುವಳಮ್ಮ. ಅರಿದು ತಾಪಾರಿಂತು ಮಹಿಮಾಗಬಹುದು, 10,000 ಮನಸ್ಸು ಅನ್ಯರಿಗಾಗದಮ್ಮ, ಅನ್ಯರಿಗಾಗದಮ್ಮ. ನಗೆಗೇಡಿದೇನು ಹೇಳಲಮ್ಮ ಎನ್ನ ಕುಚ, ಯುಗಗಳಲ್ಲಿ ರೋಮಾಂಚನವ ನೋಡಮ್ಮ. ಮೊಗಳಾಕೆ ಕಿರಿ ಬೆವರಿತಮ್ಮ, ನುಡಿಯ ಡಗಿ ಜಗನವೆರಡಾಕೆ ಗದ್ಗರಿಸಬೇಕಮ್ಮ. ವಿರಹ ತಾಪವು ಹೆಚ್ಚಿತಮ್ಮ, ರೂಪ ಸರಿ ಹೆಣ್ಣು ನುಡಿಯೆಲ್ಲ ಮಾಜಲಾಪೆ, ಇದು ಸುಭದ್ರೆಯ ಹೊಳವಿಕೆಯಲ್ಲ. ರೂಪ ಅತ್ತಿಗೆ ಆಗಳಲ್ಲ ಕೊರವಿ, ಸ್ವರರೂಪವೆಂದರೆ ಕಲಾಪವು ಬಾರದಮ್ಮ. ಸುಭದ್ರೆಯ ರೂಪದಂತಿರುವ ಇವಳು ಎನ್ನ ಪತಿದೇವ ಕೃಷ್ಣನಮ್ಮ. ಎಂದು ವಿರಹ ತಾಪವು ಹೆಚ್ಚಿತಮ್ಮ, ಇವಳೆಲ್ಲ ಕೊರವಿ. ರೂಪ ಸರಿ ಹೆಣ್ಣು ನುಡಿಯಲ್ಲ ಮಾಜಲಾಪೆ, ಇದು ಸುಭದ್ರೆಯ ಹೊಳಬಿಕೆಯಲ್ಲ. ರೂಪ ಅತ್ತಿಗೆ ಅಗಳೆಲ್ಲ ಕೊರವಿ, ಅವಳೆಲ್ಲ ಕೊರವಿ. ಸ್ವರೂಪವೆಂದರೆ ಕಲಾಪವು ಬಾರದಮ್ಮ. ಯದುರಾಜ ನಾಗಲಮ್ಮ, ವದನ ರದನ ತಾವರೆ ಕೆಂಗಳದ ಪೋಲ್ವನಮ್ಮ. ಹದುರ ಚಂದರವ ಬಲ್ಲವಮ್ಮ, ಇವತ್ತಾಗಿ ಸುದೇ ಪ್ರಪಂಚದಲ್ಲಿ ತ್ರಿದಶರಿಗೊಳಿಸಿದನಮ್ಮ. ವಿರಹ ತಾಪವು ನನಗೆ ಹೆಚ್ಚಿತಮ್ಮ, ಸಕಲ ಮಾಯವ ಬಲ್ಲನಲ್ಲೇ ಹೆಣ್ಣಾಗಿ ವ್ರತವನ್ನು ಪಾಯಿಸಿ ತ್ರಿಯಂಬಕನೊಳಗೆಯಲ್ಲಿ ಪ್ರಕಟಿಸಿದ ಕಪಟಿದೇವನಲ್ಲಿ ಅಕಟಕಟ ವಿಕಟ ಚರಿತ ವಿಸ್ಮಯ ತಾದಳಾದೆನಮ್ಮ. ಇವಳೆಲ್ಲ ಕೊರವಿ, ವಿರಹ ತಾಪವು ನನ್ನಲ್ಲಿ ಹೆಚ್ಚಿತಮ್ಮ. ತೋರುತ್ತದೆ ಕಪಟ ಕೊರವೆಂದು ಮುಂದೆ ದಾರುಬಲ್ಲರು ಇದೇ ಮಾತು ನಿಜವೆಂದು. ಭಾರೀ ಜತನಿ ಸುದಿಯೆಂದು ಸುದ್ದಿ ಇದೆಂದು ಅನ್ಯರಿಗೆ ತೋರಲಾಗದು, ನಿನ್ನ ಮಡದೊಳಿರಲೆಂದು ಈ ಮಾತು. ನನ್ನ ವಿರಹ ತಾಪವು ಹೆಚ್ಚಿತಮ್ಮ, ಇವಳೆಲ್ಲ ಕೊರವಿ. ನುಡಿಸಿ ನೋಡುವೆನು ಕೊರವಿಯನ್ನು, ಸಂದೇಹ ಕಡಿಸುವುದು ಆತ್ಮವನು. ಆದರೆ ಚೇತನು ನಡವು ಡೊಂಕೆತ್ತದಾದರೇನು, ಕಾವಡಿಯು ದಡಿ ಸೇರಿ ಮಣೆ ಬರಸಾಕೇನು ತಪ್ಪೇನು. ನನ್ನ ವಿರಹ ತಾಪವು ಹೆಚ್ಚಿತಮ್ಮ. ಅಮ್ಮ ಇದೇನು ಮಾತಾಡಕತ್ತಿದೆ ಇನ್ನು ಮೇಲೆ ಮೇಲೆ ವಿರಹ 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 ಅಂತ ಹೇಳ್ತೈತಿ. ಈ ಕೊರವಂಜಿ ನೋಡಿ ನನಗೆ ಯಾಕೆ ವಿರಹ ತಾಪ ಆಯಿತು ತೂತಿ? ಈ ಕೊರವಂಜಿ ನೋಡಿದ ಕ್ಷಣ ನನಗೆ ಹಿಂಗ್ಯಾಕೆ ಆಗ್ಲಿಕ್ಕತ್ತದಮ್ಮ, ಏನಾಗ್ಲಿಕ್ಕತ್ತಿದ್ದವು ಅದನ್ನಾರು ನನಗೆ ಬಿಡಿಸಿ ಹೇಳಲ್ಲ ತೂತಿ. ಲೋಕದ ನೇಮ ಏನದವ ತಾಯಿ? ಅಮ್ಮ ಪುರುಷರ ಮನಸ್ಸು ಸ್ತ್ರೀಯರ ಮೇಲೆ ಆಗತಕ್ಕದ್ದು ಖರೆ ಬಿಡವ ತಾಯಿ. ಗಂಡ ಮಕ್ಕಳ ಮನಸ್ಸು ಹೆಣ್ಣು ಮಕ್ಕಳ ಮೇಲೆ ಆಗೋದು ಸಹಜದ. ಆದರೆ ಏನಾಯಿತು, ಹಾಗೆ ಸ್ತ್ರೀಯರ ಮನಸ್ಸು ಪುರುಷರ ಮೇಲೆ ಆಗ್ತದೆ, ಅದು ಖರೇನೆ ಬಿಡುವ. ಹೆಣ್ಣು ಮಕ್ಕಳ ಮನಸ್ಸು ಗಂಡು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮನಸ್ಸು ಹೆಣ್ಣು ಮಕ್ಕಳ ಮೇಲೆ ಆಗೋದು ಸೃಷ್ಟಿ ನಿಯಮನ ಐತಿ, ಖರೇನೆ ಐತಿ, ಪ್ರಕೃತಿ ಗುಣ ಆಯ್ತದ. ಅಂದರೆ ನೀ ಹೇಳಿದ್ರೆ ಏನು ತಪ್ಪಿಲ್ಲ. ಮತ್ತು ಈಗ ಮತ್ತೆ ನಿನಗೆ ಏನಾಗೈತಿ ಅದನ್ನು ನನಗೆ ಹೇಳುವ ದೂತ. ಇವಳು ಕೊರವಂಜಿ ಹೆಂಗಸು ಹೌದು, ಮತ್ತು ದೇವಳು ಹೆಂಗಸು, ಮತ್ತು ನಾನು ಹಿಂಗೆ ಕೇಳ್ತೇವ ನೀ ಪಕ್ಕ ಹೆಂಗಸು ಅಲ್ಲ. ಪಕ್ಕ ಹೆಂಗಸು ಕಚ್ಚಾ ಹೆಂಗಸು ಅಂತೇಳಿ ಬೇರೆ ಬೇರೆ ಇರ್ತಾರೇನು? ಯಾಕೆ ನಿನಗೆ ಗೊತ್ತಿಲ್ಲೇನು? ಈ ಏನು ಮಾತಾಡ್ತೀನಿ ನೀನು? ಅಲ್ಲ ಹೆಂಗಸರೊಳಗೆ ಕಚ್ಚಾ ಮತ್ತು ಪಕ್ಕ ಹೆಂಗಿರ್ತಾರೋ ಯಾಕೆ ಗೊತ್ತಿಲ್ಲ? ನಿನಗೆ ಗೊತ್ತಿದ್ದು ಸುಳ್ಳ ನನಗೆ ಕೇಳ್ತಿ? ಇಲ್ಲಮ್ಮ ನನಗೇನು ಗೊತ್ತಿಲ್ಲ ಬಿಡು, ನಿನಗೆ ಗೊತ್ತಿದ್ರೆ ಹೇಳಮ್ಮ ಹೆಂಗೆ. ಇವ ಪಕ್ಕ ಹೆಂಗಸರು ಅಂದ್ರೆ ನಿಮ್ಮಂಥ ಹೆಣ್ಮಕ್ಕಳು. ಇನ್ನು ಕಚ್ಚಾ ಅಂತಂದ್ರೆ ಅವರು ಹೆಚ್ಚಾಗಿ ಇಲ್ಲಿ ಇರೋದಿಲ್ಲ, ಸೌದತ್ತಿ ಎಲ್ಲ ಗುಡ್ಡದೊಳಗೆ ಇರ್ತಾರವ. ಪಕ್ಕ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಕಚ್ಚಾ ಅಂತೀವಿ. ನಮ್ಮ ಮೊನ್ನೆ ನಮ್ಮ ಹುಣ್ಣಿಮೆಗೆ ಹೋಗಿನಮ್ಮ. ನೀನು ಹುಣ್ಣಿಮೆಗೆ ಹೋಗಿದ್ದಿ. ಹುಣ್ಣಿಮೆಗೆ ಹೋದಾಗ ಏನಾಯ್ತಮ್ಮ? ಅಮ್ಮ ಹುಣ್ಣಿಮೆಗೆ ಹೋಗಿ ದೇವರಿಗೆ ಕಾಯಿ ಹೊಡಿಸಿಕೊಂಡು ಹಂಗೆ ಜಾತ್ರೆ ತಿರ್ಕೋತ ಬಂದಿನಮ್ಮ. ತಿರ್ಕೋತ ಬಂದಾಗ ಅಲ್ಲಿ ಭಾಳಷ್ಟು ಜನ ಕೂಡಿದ್ರಮ್ಮ. ಭಾಳಷ್ಟು ಜನ ಯಾಕೆ ಕೂಡಿದಾರು ಅಂಥೇಳಿ ನನಗೂ ಭಾಳ ಏನೋ ಸೋಜಿಗೆ ಅನಿಸ್ತಂತೆ. ಸೋಜಿಗೆ ಅಂಥೇಳಿ ಅಲ್ಲಿ ನೋಡ್ಬೇಕಂತ ನಾನು ಹೋಗಿ ಭಾಳ ಜನ ಇತ್ತು. ಅದ್ರಾಗನೂ ಸ್ವಲ್ಪ ದಾರಿ ಮಾಡ್ಕೊಂಡು ಏನು ಮಾಡ್ಕೊಂಡು ಒಳಗೆ ಹೋಗಿ ಬಂದು ನಿಂತೀವ. ಅಲ್ಲಿ ನಾ ಏನು ನೋಡಿ ಗೊತ್ತೇನು ಕೊರವಂಜಿ ಐತೆ ಅಲ್ಲ, ನೀ ಅವಳು ಏನು ನೋಡಿ ಅಂತ ನೀ ಹೇಗೆ ತಿಳ್ಕೊಂಡಿದ್ದಲ್ಲ ಹಂಗೆ ಅಲ್ಲಿ
ನಾನು ನೋಡಿದ ದೃಶ್ಯ ನಿನ್ನ ಮುಂದೆ ಹೇಳ್ತೀನಿ, ಚಿತ್ತಗುಟ್ಟ ಕೇಳಮ್ಮ, ಆಗಲಿ ಹೇಳಮ್ಮ ಕೇಳ್ತೇನೆ.